ನನಗೆ ಕರೆಂಟ್ ಬೇಕು. ನನಗೆ ಕರೆಂಟ್ ಕೊಡು ನಮ್ಮ ಬೋರ್ಗಳು. ಅದಕ್ಕೆ ಸರ್ ಹತ್ರ ಮಾತಾಡ್ಕೊಂಡು ಎಲ್ಲ ಅದೇನು ಆಲ್ಟರ್ನೇಟ್ ವ್ಯವಸ್ಥೆ ಇದಕ್ಕೆ ವ್ಯವಸ್ಥೆ ಏನು ಮಾಡ್ತೀವಿ ಹೇಳ? ನೀನು ಭಾಳ ಮಾತಾಡ್ಬೇಡ. ಅಲ್ಲಲ್ಲ ಅದಕ್ಕೆ ಕೇಳ್ರಿ ಸರ್. ಇನ್ನೊಂದು ಆಲ್ಟರ್ನೇಟ್ ಮಾಡಕ್ ಬರೋದಿಲ್ಲ ಅಂತಾರೆ. ಈಗ ಮೊದ್ಲು ಅವ್ರು ಓವರ್ಲೋಡ್ ಆಗ್ಯಾವ ಕೊಡಕ್ಕಾಗಲ್ಲ ಅಂತಾರ. ಅಲ್ಲ ಬೇರೆ ಕಡೆಯಿಂದ ಟ್ರಾನ್ಸ್ಫರ್ ತರ್ಸಕತ್ತೈತಿ. ಈಗ ಬೇರೆ ಕಡೆಯಿಂದ ಟ್ರಾನ್ಸ್ಫರ್ ತರೋದು ಈಗ ಅಲ್ಲ. ನಾನು ಮಾತಾಡಿ 3 ತಾಸು ಆಗೈತಿ. ಬರ್ತಾವ ಅವು ಬರಕ್ಕ ಮಾಡಕ್ಕ ಏನು ಹಕ್ಕಿ ಅವು ಹಾರಿ ಬರಕ್ಕ. ಕೇಳ್ರಿ ಗೌಡ ಸರ್, ಕೇಳ್ರಿ ಬರಕತ್ತಿಲ್ಲ ಕೇಳ್ರಿ. ಬರಕತ್ತೆ ಮಾತಾಡಿ ಆಗೈತಪ್ಪ ಅದನ್ನ. ನೀನು 28 ಕೋಟಿ ರೂಪಾಯಿದ ನೀನು ಮಾಡಿದಿ. ಇದನ್ನ ಪುಕ್ಷಟ್ಟೆ ಮಾಡಿಲ್ಲ. ನಿನ್ನ ನೆಚ್ಚಿ ನಮ್ಮವು ಕೋಟ್ಯಾಂತರ ರೂಪಾಯಿ ಬೆಲೆ ಹಾಳಕ್ಕವು. ಅದಕ್ಕೆ ಯಾರು ಕೊಡ್ರಿ? ನಮ್ಗೆ ಯಾರು ಕೊಡ್ತಾರ? ನಿನ್ನ ಹಾಳಾದ್ರೆ ನಿನಗೆ ಕೊಡ್ತಾರ. ನೀ ಕಂಪ್ನಿಯವ್ನ ಹಾಕಿ ಮ್ಯಾನುಫ್ಯಾಕ್ಚರ್ ಮಾಡಿದವ್ನ ಹತ್ರ ಹಾಕಿ ಉಸಿರಿ ಮಾಡ್ಕೊಂತಿ. ನಮ್ಗೆ ಯಾರು ಕೊಡ್ತಾರೆ ಹೇಳ? ನೀವು ಯಾರು ಹತ್ರ ತೋಡ್ಕೋಬೇಕು? ನಾವು ಸರಳ ಅಂದ್ಬಿಟ್ಟು ನೋಡಿ ಮಾತಾಡ್ರಿ ಅಂತಂದು. ಇದನ್ನು ಟನ್ ಆಗ ಟೈಮ್ ಐತ್ರಿ, ಪೀಕಿಗೆ ಟೈಮ್ ಇಲ್ಲ. ಬಿಸಿಲಿಗೆ ಒಣಗ್ತಾನೆ ಮತ್ತೆ ಹಸರಾಗಲ್ಲ. ಅದು ಒಳ್ಳೆ ಟೈಮ್ ರೀ. ಇದು ಇಂಪಾರ್ಟೆಂಟ್ ಟೈಮ್ನಾಗ ಈ ನಮ್ಮನಿ ಮಾತಾಡ್ತಾರ ಅಂದ್ರೆ ಮತ್ತೆ ನನಗೆ ಹೆಂಗೆ ಉರಿತೈತಿ ಅಂದಿ? ರೈತರ ಮಕ್ಕಳಾಗಿ ನಿಮ್ಗೆ ಅನುಭವ ಇದ್ರ ಗೊತ್ತಾಗತ್ತದ. ಹೆಂಡಿ ಮಗಿ ನೀರು ಹೊತ್ತು ಮಾಡಿರ್ತೇವೆ ನಾವು. ಅಷ್ಟು ಮಾಡಿದ್ರು ನಮಗೆ ನೆಲೆ ಇಲ್ಲ, ಸರಿಯಾದ ಬೆಳೆ ಇಲ್ಲ, ಸರಿಯಾದ ನೀರಿಲ್ಲ, ಸರಿಯಾದ ಏರ್ತಿ ಗೊಬ್ಬರ ಏರಿರೋದು ಗೊತ್ತೈತೆ. ಒಂದ ಸಲಿಗೆ 420 ರೂಪಾಯಿ ಏರೈತೆ ಒಂದೊಂದು ಚೀಲಕ. ಹೇಳ್ತೀರಿ ನೀವು ನೆಟ್ಟಗ ಕಣ್ಣೀರು ಕಪಾಳಕ್ಕೆ ಬರ್ತಾವ. ಬರೀ ಸೊಟ್ಟು ಒಂದು ಹೆಸರು ಸತ್ತು ನೀನು ಹೊಡ್ಯಾಕ ಹೋದ್ರೆ ಮೊನ್ನೆ ಹಣೆ ಬರ್ಕ್ ಮಳೆ ಉದುರ್ತ 3 ದಿನ 3 ಬಾಡಿಗೆ ಪಾಟ್ ತಂದು ಹಾಕಿ 3 ಹಾಕಿಂದು ತಿರ್ಬೇಕಾಕತ್ತೇವಿ. ಎಷ್ಟು ಕಷ್ಟಪಟ್ಟು ನಾವು ಮಾಡ್ತೇವೆ ಅನ್ನೋದು ಗೊತ್ತೈತೆ. ಮಾಡಿದ್ರೆ ನಾವು ತಿಂತವೆ, ನಿಮ್ಮನ್ನು ಸಲುತ್ತೇವೆ ನಾವು ಮಾಡಿ ಬೆಳೆದ ಅಂದ್ಬಿಟ್ಟಿದ್ದೀನ. ನೆಟ್ಟಗೆ ಮಾತಾಡ್ರಿ ಅಂದ. ಮೊನ್ನೆ ಫೆಬ್ರವರಿ 17ರಂದು ಇದು ಲೋಕಾರ್ಪಣೆ ಆದಂಥ ಚಿಕ್ಕಬಾಸೂರು 2110 KV ಗ್ರಿಡ್ ಕಾರ್ಯಾರಂಭ ಶುರು ಮಾಡಿ 5 ದಿನಸದಾಗನ 2 ಟ್ರಾನ್ಸ್ಫಾರ್ಮರ್ಗಳು ಸುಟ್ಟೋಗಿದ್ದಾವೆ. ಈ ಒತ್ತಡದಲ್ಲಿದ್ದಂಥ ಗ್ರಿಡ್ಡನ್ನು ರೈತರಿಗೆ ಅನುಕೂಲ ಆಕತಿ ಎಂದು ಒತ್ತಡದಾಗಿದ್ದಂಥ ಗ್ರಿಡ್ಡನ್ನು ಬೇಗನೆ ಉದ್ಘಾಟನೆ ಮಾಡಿಸಿ ರೈತರಿಗೆ ಅನುಕೂಲ ಆಗಲಿ, ಸುತ್ತಮುತ್ತ ಭಾಗದ ಹಳ್ಳಿಗಳ ರೈತರಿಗೆ ಅನುಕೂಲ ಆಗಲಿ, ಬೆಳೆ ಒಣಗ್ತಾ ಇದಾವೆ ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಈ ಆಶಾದಾಯಕವಾದ ಗ್ರಿಡ್ಡಿಂದ ನಂಬ್ಕೊಂಡು ಬೆಳೆ ಪೀಕುಗಳು ಒಳ್ಳೆ ಮಾಗಿ ಹಂತಕ್ಕೆ ಬಂದವು. ಅಂಥ ಟೈಮ್ನಾಗ ನೀರು ಹೋಗ್ತಾ ಇದಾವೆ, ಕರೆಂಟು ಭೂಮಿ ಒಣಗ್ತಾ ಐತಿ. ನಿಮ್ಮ 2 ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿ ಕಳಪೆ ಗುಣಾತ್ಮಕದ ಟ್ರಾನ್ಸ್ಫಾರ್ಮರ್ ಹಾಕಿರಿ ಅಂತ ನಮ್ಮ ಆಪಾದನೆ ಐತಿ. ಇಂಥ ಟೈಮ್ನಾಗ ನಿಮ್ಮ ಉತ್ತರ ಏನು ಅಂತಂದು ನಾ ಕೇಳಕತ್ತೀನಿ. ಬರೀ ಕಡೆ ಬರ್ರಿ ಕಳೆದ 2 ದಿವಸದಲ್ಲಿ 2 ಟ್ರಾನ್ಸ್ಫಾರ್ಮರ್ಗಳು ಫೇಲ್ ಆಗಿದ್ದಾವೆ. ಅದಕ್ಕೆ ಕಳಪೆ ಅಂತ ಅನ್ನೋಕ್ಕಿಲ್ಲ, ನಾವು ಫ್ಯಾಕ್ಟ್ರಿಯಿಂದ ಟೆಸ್ಟ್ ಮಾಡಿಸಿರ್ತಾರೆ. ಆದರೆ ದುರದೃಷ್ಟಕರವಾಗಿ 2 ಸಹಿತ ತೊಂದರೆಯಿಂದಾಗಿ ಬಂದಾಗಿದ್ದಾವೆ. ಅದಕ್ಕೆ ಪರ್ಯಾಯವಾಗಿ ನಾವು ಈಗ ಬೇರೆ ವಿದ್ಯುತ್ ಕೇಂದ್ರದಲ್ಲಿ ಲಭ್ಯವಿರುವಂಥ ಟ್ರಾನ್ಸ್ಫಾರ್ಮರ್ಗಳನ್ನು ತರಿಸ್ತಾ ಇದ್ದೀವಿ. ಸೋಮವಾರದ ಹೊತ್ತಿಗೆ ನಿಮಗೆ ಸೋಮವಾರ ಮಧ್ಯಾಹ್ನದ ಹೊತ್ತಿಗೆ ನಾವು ನಿಮಗೆ ಮತ್ತೆ ಸಪ್ಲೈಯನ್ನು ಮೊದಲಿದ್ದಂಗೆ ಮರುಪೂರೈಕೆ ಮಾಡಿ ಕೊಡ್ತೀವಿ. ಅದಕ್ಕಾಗಿ ನಾವು ಸಹಿತ 1 ನಿಮಿಷನೂ ವಿರಮಿಸಲ್ದಂಗೆ ಎಷ್ಟು ಸಾಧ್ಯ ಅಷ್ಟು ಬೇಗ ನಾವು ನಿಮಗೆ ಮತ್ತು ವಿದ್ಯುತ್ ಪೂರೈಕೆಯನ್ನು ಮಾಡಿಕೊಡ್ತೀವಿ. ಅಲ್ಲಿವರೆಗೂ ಸಹಿತ ನಾವು ಇಲ್ಲೇ ಇದ್ಕೊಂಡು ಒಂದೆಲ್ಲ ಕೆಲಸವನ್ನು ಸಹಿತ ಮೇಲ್ವಿಚಾರಣೆ ಮಾಡಿಕೊಂಡು ಆದಷ್ಟು ಬೇಗ ನಿಮಗೆ ಹಾಕಿಕೊಡ್ತೀವಿ. ಸೋಮವಾರ ಹೊತ್ತಿಗೆ ನಿಮಗೆ ಹಾಕಿಕೊಟ್ಟು ಮತ್ತೆ ಮೊದಲಿನಂಗೆ ಮಾಡ್ತೀವಿ. ಸರ, ಈಗ ರೈತರ ಬೆಳೆ ಗಂಭೀರ ಪರಿಸ್ಥಿತಿಯಲ್ಲಿ ಅದಾವು. ಎಲ್ಲವೂ ಹೊಡಿ ಹಾದು ಕಾಳು ಕಂಟು ಹಂತದಲ್ಲಿದ್ದಾವೆ. ಪ್ರತಿಯೊಂದಕ್ಕೂ ನೀರು ಬೇಕಾಗೈತಿ. ಈಗ 5 ದಿನದಿಂದ ಏನು ಲೋಕಾರ್ಪಣೆ ಮಾಡ್ರೆ ಅವತ್ತಿನಿಂದನೂ ಕಣ್ಣ ಮುಚ್ಚಾಲಿ ಆಟ ಕರೆಂಟ್ ಹೋಗಿ ಬಂದು ಮಾಡೈತಿ. ಅದಕ್ಕೆ ನಿದರ್ಶನ ನಿಮ್ಮಲ್ಲಿ ಇರ್ತಕ್ಕಂಥ ಕಾಲ್ ಸೀಟ್ಗಳು, ಟ್ರಿಪ್ ಸೀಟ್ಗಳು ಅದಾವು. ನೀವು ಸೋಮವಾರದ ಅಷ್ಟೊತ್ತಿಗೆನ ನಾವು ನಿಮ್ಮ ಮತ್ತೆ ಆ್ಯಸ್ ಇಟ್ ಈಸ್ ಯಥಾಸ್ಥಿತಿ ಕರೆಂಟ್ ಒದಗಿಸ್ತೇವೆ ಅಂತ ಭರವಸೆ ಕೊಡಕತ್ತೀರಿ. ಆ ಮಾತಿನ ಮೇಲೆ ನಾವು ವಿಶ್ವಾಸ ಇಟ್ಟು ನಿರ್ಗಮಿಸ್ತೇವೆ. ಈಗ ರೈತರು ಒಂದು ವೇಳೆ ನೀವು ಸೋಮವಾರ ಕೊಡಲಿಲ್ಲ ಅಂದ್ರೆ ನಾವು ಮಾರನೇ ದಿನನ ಬಂದು ಗ್ರಿಡ್ಡನ್ನು ಕದ ಹಾಕಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತೇವೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಹೇಳ್ರಿ? ಇಲ್ಲ, ಅಷ್ಟರೊಳಗೆ ನಾವು ಮಾಡಿಕೊಡ್ತೀವಿ. ಪರ್ಯಾಯ ವ್ಯವಸ್ಥೆ ಮಾಡಿ ನಿಮಗೆ ವಿದ್ಯುತ್ ಪೂರೈಸೋ ವ್ಯವಸ್ಥೆ ಮಾಡ್ತೀವಿ. ನಾವು ಆ ಕೆಲಸವನ್ನು ಮೇಲ್ವಿಚಾರಣೆ ಮಾಡಿ ಪ್ರಥಮ ಆದ್ಯತೆ ಮೇಲೆ ಮಾಡ್ತೀವಿ. ಆಯಿತು, ನಿಮ್ಮ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಾವೀಗ ರೈತರನ್ನ ಕರ್ಕೊಂಡು, ಯಾಕಂದ್ರೆ ಇದೀಗ 10 ಗಂಟೆಗೆ ನಮಗೆ ಗೊತ್ತಾಗೈತಿ ಇದ್ದ ರೈತರನ್ನ ದಿಢೀರ್ನ ಕರ್ಕೊಂಬಂದವಿ. ಮುಂದೆ ಚಳವಳಿ ಕುತ್ಕೊಂಡು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡೋಂಥ ಅವಕಾಶ ಮಾಡಿಕೊಡ್ಬೇಡ್ರಿ. ಶೀಘ್ರವಾಗಿ ನಾವು ಸೋಮವಾರದ ಅಷ್ಟೊತ್ತಿಗೆ ನಮಗೆ ಕರೆಂಟನ್ನು ಕೊಡ್ಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನಿರ್ಗಮಿಸ್ತೀವಿ.